ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಗೃಹ ಜ್ಯೋತಿ ಸ್ಕೀಮ್ ವೆರಿಫಿಕೇಷನ್ನು 2026 ಜುಲೈಯಿಂದ ಪ್ರತಿಯೊಬ್ಬರು ಮನೆಗಳಿಗೆ ಬಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟೇಷನ್ನು ಕರೆಕ್ಟಾಗಿದೆ ಎಲ್ಲ ವೆರಿಫಿಕೇಷನ್ ಮಾಡ್ತಾವ್ರೆ. ಸ್ನೇಹಿತರೆ, ಏನೇನು ವೆರಿಫಿಕೇಷನ್ ಮಾಡ್ತಾರೆ, ನಿಮಗೆ ತುಂಬ ಕ್ವಶನ್ಗಳಿರುತ್ತೆ. ಕ್ಯಾನ್ಸಲ್ ಆಗುತ್ತೆ ನಾನು ಔಟ್ಸೈಡ್ ಆಫ್ ಕರ್ನಾಟಕನು, ಅಥವಾ ಏನೇನು ವೆರಿಫಿಕೇಷನ್ ಮಾಡ್ತಾರೆ, ಏನಕ್ಕೋಸ್ಕರ ಇದನ್ನು ವೆರಿಫಿಕೇಷನ್ ಮಾಡ್ತಾವ್ರೆ ಅನ್ನೋ ತುಂಬ ಡೌಟ್ಸು ನಿಮಗಳಿರುತ್ತೆ. ಹಾಗಾಗಿ ಇದೊಂದು ಪ್ರತಿಯೊಬ್ಬರಿಗೂ ಅದರದ್ದೆಲ್ಲ ಇನ್ಫಾರ್ಮೇಷನ್ನು ನಿಮಗೆ ಅದರದ್ದು ಪ್ರತಿಯೊಂದು ಕ್ವಶನ್ ನೀವೇನು ಕ್ವಶನ್ ಕೇಳಿರುತ್ತೆ, ಸಹಾಯವಾಣಿ ಆಗಲಿ, ನೀವೇನಾದ್ರು ಇನ್ಫಾರ್ಮೇಷನ್ ಬೇಕು ಅಂದ್ರೂ ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪ್ರತಿಯೊಬ್ಬರು ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಈ ಗೃಹ ಜ್ಯೋತಿ ಅದನ್ನು ಕಾಂಗ್ರೆಸ್ ಗೌರ್ನಮೆಂಟ್ ಬಂದ ಮೇಲೆ ಬಂದಿರೋ ಅಂಥದ್ದು. ಈಗೇನಾದ್ರು ಮತ್ತೆ ಪರಿಷ್ಕರಣೆ ಮಾಡ್ತಿದ್ದಾರೆ ಅಂದರೆ ಅಲ್ಲ, ಮತ್ತೆ ಅವ್ರು ಹೇಳಿದ ಪ್ರಕಾರ ಏನಂದರೆ ಈ ನಿಮ್ಮ ಮನೆಗಳಿಗೆ ಬಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸು ಪ್ರತಿಯೊಂದು ವೆರಿಫೈಡ್ ಅವರು ನಿಮ್ಮ ಆ ಸ್ಕೀಮ್ಗಳಿಗೆ ಆಧಾರದ ಮೇಲೆ ಸೇವಾ ಸಿಂಧು ಪೋರ್ಟಲಲ್ಲಿ ಅಪ್ಡೇಟ್ ಮಾಡಬೇಕಂತೆ. ಏನಾದ್ರು ಕ್ಯಾನ್ಸಲ್ ಮಾಡ್ತಾರಾ, ನಾನು ಏನಾದ್ರು ಪೇ ಮಾಡ್ತಾಯಿದ್ದೀನಿ, ಅಥವಾ ಪಾನ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕಾ, ಅಥವಾ ನೀವು ಏನು ಪ್ರತಿಯೊಂದನ್ನು ಇನ್ಫಾರ್ಮೇಷನು ಸ್ನೇಹಿತರೆ ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮನೆಗಳಿಗೆ ಬಂದು ಈಗ ಜುಲೈಯಿಂದ ಅವ್ರು ಏನು ಹೇಳಿದ್ದಾರೆ, ಜುಲೈ ಮಂತಲ್ಲಿ ನಿಮಗೆ ಏನು ಬಿಲ್ಗಳು ಬರಲ್ಲ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಜುಲೈಯಲ್ಲಿ ನಿಮಗೆ ಕರೆಂಟ್ ಬಿಲ್ ಅವರು ಬಂದು ಏನು ಕೊಡಲ್ಲ. ಹಾಗಾಗಿ ಈ ಜುಲೈ ಮಂತಲ್ಲಿ ಅವರು ಪ್ರತಿಯೊಬ್ಬರು ಮನೆಗಳಿಗೆ ಬಂದ್ಬಿಟ್ಟು ಎಲ್ಲ ಪ್ರತಿಯೊಂದು ವೆರಿಫಿಕೇಷನ್ ಮಾಡ್ತಾರೆ. ಏನೇನು ವೆರಿಫಿಕೇಷನ್ ಮಾಡ್ತಾರೆ, ಏನೇನು ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡಿರಬೇಕು ಅನ್ನೋ ಎಲ್ಲ ಒಂದು ಇನ್ಫಾರ್ಮೇಷನ್ ನಾನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಯಾರ್ಯಾರಿಗೆ ಇದು ಸಿಗ್ತಾ ಇದೆಯಲ್ಲ, ಅವ್ರಿಗೆ ಈಗ ಹೈ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತಾ ಇರುತ್ತೆ, ಅಥವಾ 40 BHP ಪವರ್ ಯೂಸ್ ಮಾಡ್ತಾ ಇರುತ್ತೆ, ಮೋರ್ ಲೋಡ್ ಯೂಸ್ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಇರಲ್ಲ. ಅವರೆಲ್ಲ ಇದಾಗಿರ್ಬೇಕು, ಅವ್ರಿಗೆ ಗೃಹ ಜೊತೆನೇ ಇದಿರಲ್ಲ. ಸೋಲಾರ್ ರೂಫ್ ಟಾಪ್ ಮಾಡಿರ್ತಾರಲ್ಲ ಅವರಿಗಳಿಗೂ ಇರಲ್ಲ. ಮತ್ತು ತಾತ್ಕಾಲಿಕ ಪವರ್ನ ನೀವು ಎಳ್ಸ್ಕೊಂಡಿರ್ತಾರಲ್ಲ ಅವರಿಗಳಿಗೆ ಗೃಹ ಜೊತೆ ಅಪ್ಲೈ ಆಗಲ್ಲ. ಹಾಗಾಗಿ IT ಪಾರ್ಕ್ ಆಗಲಿ, ಕಾರ್ಖಾನೆಗಳಾಗಲಿ, ಯಾರ್ಯಾರು ಇದು ಮಾಡ್ತಾ ಇರ್ತಾರೆ ಪವರು, ಅವರಿಗೆಲ್ಲ ಇದೆಲ್ಲ ಯೂಸ್ ಆಗಲ್ಲ. ಹಾಗಾಗಿ ಇದರ ಸ್ಕೀಮ್ಗಳನ್ನ ಈ ಸರಿ ಪ್ರತಿ 2023ಯಲ್ಲಿ ಸ್ಟಾರ್ಟ್ ಮಾಡಿದ್ದವರು ಅವಾಗಿಂದನೂ ಪರಿಷ್ಕರಣೆ ಏನು ಮಾಡಿಲ್ಲ. ಹಾಗಾಗಿ ಈ ಸರಿ ಬಂದ್ಬಿಟ್ಟು ಪ್ರತಿಯೊಂದು ಪರಿಷ್ಕರಣೆ ಅಂದರೆ ಈಗ ಲಾಸ್ಟ್ ಟೈಮ್ ಹೇಗೆ ಮಾಡಿದರು, ನಿಮ್ಮದನ್ನ ಯೂನಿಟ್ನ ಅವರು 1 ಇಯರಲ್ಲಿ ವ್ಯಾಲಿಡೇಟ್ ಮಾಡಿ 50 ಯೂನಿಟ್ ನೀವು ಕನ್ಸ್ಯೂಮ್ ಮಾಡ್ತಿದ್ರೆ 55 ಫ್ರೀ ಕೊಡೋದು, 100 ಮಾಡ್ತಿದ್ರೆ 110 ಫ್ರೀ ಕೊಡೋದು, 200 ಮಾಡ್ತಿದ್ರೆ ಅದ್ರೊಳಗಡೆ 190 ಮಾಡ್ತಿದ್ರೆ 200 ಫ್ರೀ ಕೊಡ್ತಾರೆ. ಈಗ ನೀವು 200 ಮೇಲ್ ಮಾಡ್ತಿದ್ರೆ ಫುಲ್ ಬಿಲ್ನ ನೀವು ಪೇ ಮಾಡೋ ಥರ ಇತ್ತು. ಹಾಗಾಗಿ ಇದೊಂದು ನೋಡಿ, ಇಲ್ಲಿ 2 ಇದಿದೆ ಜನರಲ್ ಕ್ವಶನ್. ನಿಮ್ಗೆ ಏನೇ ಇದ್ರೂ ಯಾವ ಥರ ಸ್ಕೀಮು, ಯಾವ ಥರ ವೆರಿಫಿಕೇಷನ್ ಮಾಡ್ತಾರೆ ಅದೇಂದರೆ ಕನ್ನಡದಲ್ಲಿ ನೋಡ್ಕೊಳ್ಳಿ, ಇಲ್ಲಿದೆ ಕನ್ನಡದಲ್ಲಿ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅದು ಏನೇನು ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡಿರಬೇಕು ವೆರಿಫಿಕೇಷನ್ಗೆ ಅಂದರೆ ನಿಮ್ಮ ಅಕೌಂಟ್ ನಂಬರ್, ಎಲೆಕ್ಟ್ರಿಸಿಟಿ ಬಿಲ್ಲು ಪೇ ಮಾಡ್ತಾ ಇರೋದು, ಎಲೆಕ್ಟ್ರಿಸಿಟಿ ಬಿಲ್ ಇಟ್ಕೊಂಡಿರಿ, ಆಧಾರ್ ನಂಬರು, ನೀವೇನಾದ್ರು ರೆಂಟಲ್ ಇದರಲ್ಲಿದ್ದರೆ ರೆಂಟಲ್ಲರಿಗೂ ಅವೈಲಬಿಲಿಟಿ ಇರುತ್ತೆ. ಆಗ ರೆಂಟಲ್ ಇದ್ದರೆ ರೆಂಟಲ್ ಅಗ್ರಿಮೆಂಟು, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು ನಿಮ್ಮದು, ಅಥವಾ ವೋಟರ್ ID ಕಾರ್ಡ್ ಇರಲೇಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಪ್ಷನಲ್ಲು, ಪಾನ್ ಕಾರ್ಡ್ ಆಪ್ಷನಲ್ಲು, ಮತ್ತು ಒಂದು ಪಾಸ್ಪೋರ್ಟ್ ಫೋಟೋನ ಇಟ್ಕೊಂಡಿರಿ. ಸ್ನೇಹಿತರೆ, ಏನಾದ್ರು ಕ್ಯಾನ್ಸಲ್ ಆಗುತ್ತೆ ಈ ಸ್ಕೀಮು ಅಂದರೆ ಇಲ್ಲ, ಇದು ಅವರು ನಿಮ್ಮನ್ನು ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಬರ್ತಾ ಇರೋದಲ್ಲ. ಈ ಜಸ್ಟ್ ಎಲ್ಲ ಕರೆಕ್ಟಾಗಿ ಗೌರ್ನಮೆಂಟ್ ಎಲ್ಲ ಇದಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಇದೆಯಾ, ನೀವು ಅದೇ ಇದರಲ್ಲಿ ಸ್ಟೇ ಆಗಿದ್ದೀರಾ, ಪ್ರತಿಯೊಂದು ವೆರಿಫಿಕೇಷನ್ ಮಾಡಿ ಆ ಪೋರ್ಟಲಿಗೆ ಅಪ್ಲೋಡ್ ಮಾಡ್ತಾರೆ. ಆ ಪೋರ್ಟಲ್ ಅಲ್ಲಿ ವೆರಿಫಿಕೇಷನ್ ಆದಮೇಲೆ ಬೇಕಾದರೆ ಕ್ಯಾನ್ಸಲ್ ಆಗ್ಬೋದು. ಇಲ್ಲಿ ನೀವು ಸಡನ್ನಾಗಿ ಅವ್ರು ಬಂದವರು ನಿಮ್ಮನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನಾನು ಔಟ್ಸೈಡ್ ಆಫ್ ಕ್ವಶನ್ಸ್ ಇರುತ್ತೆ, ನಾನು ಔಟ್ಸೈಡ್ ಆಫ್ ಕರ್ನಾಟಕ ನಾನು ಗೃಹ ಜೊತೆ ತೊಗೊಂಡಿದ್ದೀನಿ, ಇವ್ರು ಬಂದು ವೆರಿಫಿಕೇಷನ್ ಮಾಡಿದಾಗ ಕ್ಯಾನ್ಸಲ್ ಆಗುತ್ತೆ ಇಲ್ಲ. ಅವ್ರು ಹೇಳಿರೋ ಪ್ರಕಾರ ಅವ್ರೇನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಅವರೆಲ್ಲ ನಿಮ್ಮದು ರೆಕಾರ್ಡ್ನ ತೊಗೊಂಡು ಅಪ್ಲೋಡ್ ಮಾಡ್ತಾರೆ. ಅಲ್ಲಿ ವೆರಿಫಿಕೇಷನ್ ಆದಮೇಲೆ ಬೇಕಾದ್ರೆ ಕ್ಯಾನ್ಸಲ್ ಆಗ್ಬೋದು. ಇಲ್ಲಿ ರೇಷನ್ ಕಾರ್ಡ್ ಇಲ್ಲ ಆದರೂ ನಾವು ಗೃಹ ಜ್ಯೋತಿ ಅವರು ಸ್ಟಾರ್ಟಿಂಗ್ ಹೇಳಿಲ್ಲ, ಪ್ರತಿಯೊಬ್ಬರಿಗೂ ಫ್ರೀ, ಕರ್ನಾಟಕ ರೆಸಿಡೆನ್ಸರಿಗೆ ಪ್ರತಿಯೊಬ್ಬರು ಅಪ್ಲೈ ಮಾಡಿದ್ದಾರೆ ಎಲ್ಲರಿಗೂ ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಅದಾದಮೇಲೆ ಇನ್ಕಮ್ ಟ್ಯಾಕ್ಸ್ ನಾನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀನಿ, ಪ್ರತಿಯೊಬ್ಬರು ಒಂದು 2-3 ಜನ ಮನೇಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀರಿ, ಕ್ಯಾನ್ಸಲ್ ಆಗುತ್ತೆ ಇಲ್ಲ, ಇದೆಲ್ಲ ಏನು ಕ್ಯಾನ್ಸಲ್ ಆಗಲ್ಲ. ಪ್ರತಿಯೊಂದು ಡಾಕ್ಯುಮೆಂಟು ಎಲ್ಲ ಪ್ರತಿಯೊಂದು ಶೇರ್ ಮಾಡಿ ನೀವು, ಅವರು ನಿಮ್ಮನ್ನ ಡಾಕ್ಯುಮೆಂಟ್ ಶೇರ್ ಮಾಡಿ ತೊಗೊಂಡೋಗಿ ವೆರಿಫಿಕೇಷನ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸ್ನೇಹಿತರೆ, ನೀವು ಡಾಕ್ಯುಮೆಂಟ್ ಕೊಡದೇ ಇದ್ರೂ ಏನು ಕ್ಯಾನ್ಸಲ್ ಆಗಲ್ಲ. ಬಟ್ ಅವರು ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮದು ಫಿನಿಶ್ ರಿಕಾರ್ಡ್ ಡಾಕ್ಯುಮೆಂಟ್ ಸಿಸ್ಟಮ್ ದಟ್ ಬೆನಿಫಿಷರಿ ಹ್ಯಾಸ್ ರೆಫ್ಯೂಸ್ ಟು, ಅದು ಅವರು ಅಪ್ಡೇಟ್ ಮಾಡಿರ್ತಾರೆ. ನಿಮ್ಮದು ರೆಕಾರ್ಡಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಅಪ್ಡೇಟ್ ಮಾಡಿರ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ಬೋದು. ಕೆನೆ ಸಬ್ಮಿಟ್ ವೆರಿಫಿಕೇಷನ್ ಆನ್ಲೈನು ವೆರಿಫಿಕೇಷನ್ ವಿಲ್ ಬಿ ಕ್ಲೈಮ್ಡ್ ಔಟ್ ಆಫ್ ದ ಪ್ರೆಸೆನ್ಸ್, ಅಂದರೆ ಅವ್ರ ಮನೆಗಳಿಗೆ ಬಂದ್ಬಿಟ್ಟೆ ಅವರು ಪ್ರೆಸೆನ್ಸ್ ಸೈಡ್ ಮಾಡೋದು, ಆನ್ಲೈನ್ ಪ್ರೊಸೆಸ್ ಇಲ್ಲ. ಕೆನೆ ಸಬ್ಮಿಟ್ ದ ವೆರಿಫಿಕೇಷನ್ ಅಪ್ಲಿಕೇಶನ್ ಬೆಂಗಳೂರು 1 ನೋ ವೆರಿಫಿಕೇಷನ್ ಪ್ರೊಸೆಸ್ ವಿಲ್ ಬಿ ಔಟ್ ಆಫ್ ದ
ಪ್ರೆಸೆನ್ಸ್ ಎಲ್ಲೂ ನೀವು ಮಾಡೋಕ್ಕಾಗಲ್ಲ, ಬೆಂಗಳೂರನ್ನಾಗಲಿ ಕರ್ನಾಟಕವನ್ನಾಗಲಿ ಎಲ್ಲೂ ಮಾಡೋಕ್ಕಲ್ಲ. ಡು ಪೇ ದ ಫೀಸ್ ಆಫ್ ದ ವೆರಿಫಿಕೇಷನ್? ನೋ, ದ ಕನ್ಸ್ಯೂಮರ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ಪೇ ಎನಿ ಫೀಸ್ ಆಫ್ ದ ವೆರಿಫಿಕೇಷನ್. ನೀವು ಮನೆಗಳಿಗೆ ಬಂದಾಗ ಯಾರೇ ಫೀಸ್ ಕೇಳಿರೋ ಏನೇ ಮಾಡಿರೋ ಏನಿಲ್ಲ, ಜಸ್ಟ್ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಅವ್ರು ವೆರಿಫಿಕೇಷನ್ ಮಾಡ್ಕೊಂಡು ಹೋಗ್ತಾರೆ. ಮೇ ಹೌಸ್ ಹೋಲ್ಡ್ ಎಲಿಜಿಬಲ್ ಫಾರ್ ಎಲೆಕ್ಟ್ರಿಕ್ ಯೂನಿಟ್ ರಿವೈಸ್ಡ್ ಆಫ್ಟರ್ ವೆರಿಫಿಕೇಷನ್? ನೋ, ಆ್ಯಸ್ ಪರ್ ದ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಆರ್ ಎಲಿಜಿಬಲ್ ಯೂನಿಟ್ಸ್ ಡಿಟರ್ಮೈನ್ಡ್ ಆ್ಯಸ್ ದ ಅವರೇಜ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇಂದ. ನಿಮಗೆ ಲಾಸ್ಟ್ ಟೈಮ್ 2020-2023 ಏನು ಕನ್ಸ್ಯೂಮ್ದು ಮಾಡಿರ್ತಾರೋ ಅದನ್ನೇ ಈಗೇನು ರಿವೈಸ್ ಇಲ್ಲಿಂದ ಬಂದ್ಬಿಟ್ಟು ಈಗಿನ ರಿವೈಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅವರು ರಿವೈಸ್ ಮಾಡಿದರೆ ಚೆನ್ನಾಗಿರೋದು, ಬಟ್ ಅಲ್ಲಿ ಅವಾಗಿಂದ ಹಿಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರದು ಬೆಂಗಳೂರದು ಬಿಲ್ಲಲ್ಲಿ ಜಾಸ್ತಿ ಆಗಿದೆ ಹೊರತು ಕಮ್ಮಿ ಆಗಿಲ್ಲ. ಆ್ಯಕ್ಚುಲಿ ಯೂನಿಟ್ ಜಾಸ್ತಿ ಆಗಿರೋದ್ರಿಂದ ನಾವು ಅದನ್ನು ಹೋಲ್ಡ್ ಮಾಡಿರೋ ನಮಗೆ ಎವ್ರಿ ಮಂತ್ 300-400 rupees, 500 rupees ಎಕ್ಸ್ಟ್ರಾನೇ ಬರ್ತಾ ಇದೆ. I have more than one electricity meter in my name. After the verification process, will the scheme detail will be meter? The beneficiary will continue all the meters, provide all the required documents are submitted. Each meter process is successfully completed. ಬಟ್ ಏನಂದರೆ ಒಂದು ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಇದಾಗಿದ್ದರೆ ಅದಕ್ಕೆ ಒಂದೇ ಒಂದು ಬೋರ್ಡಿಗೆ ನೀವು ಇದನ್ನು ತೊಗೊಂಡಿರಬೇಕು, ಅದನ್ನು ಗೃಹಜ್ಯೋತಿನ. ಒಂದೇ ಆಧಾರ್ ಕಾರ್ಡಿಂದ 2-3 ಗೃಹಜ್ಯೋತಿ ತೊಗೊಂಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಅದು ಆ್ಯಕ್ಚುಲಿ ತುಂಬ ಜನಕ್ಕೆ ಆಗಿದೆ, ಬಟ್ ಆಗುತ್ತೆ ತುಂಬ. ನೀವು ಇಲ್ಲಿ ತನಕ ಇದ್ದರೆ ನೀವು ಒಂಥರ ಲಕ್ಕಿನೇ ಅಂತ ಹೇಳ್ಬೋದು. ವಿಲ್ ರಿಸೀವ್ ಅಕ್ನಾಲೆಜ್ಮೆಂಟ್ ಆಫ್ಟರ್ ಸಬ್ಮಿಟಿಂಗ್ ವೆರಿಫಿಕೇಷನ್? ಎಸ್, ಆಫ್ಟರ್ ಸಬ್ಮಿಟಿಂಗ್ ವೆರಿಫಿಕೇಷನ್ ದ ಬೆನಿಫಿಷಿಯರಿ ವಿಲ್ ರಿಸೀವ್ ಅಕ್ನಾಲೆಜ್ಮೆಂಟ್ ಇಮೇಲ್ SMS ಪ್ರಕಾರ ನಿಮಗೆ ಬೆನಿಫಿಷಿಯರಿ ಬರುತ್ತೆ. ಎಸ್, ಮೇ ಸಬ್ಮಿಟ್ ದ ವೆರಿಫಿಕೇಷನ್ ಅಪ್ಲಿಕೇಶನ್ ಅಲಾಂಗ್ ವಿತ್ ರಿಕ್ವೈರ್ಡ್ ಟೆನೆಂಟು ಕೂಡ ನೀವೇನಾದ್ರು ಬಾಡಿಗೆ ಮಾಡಿದ್ರೆ ಅವರು ಕೂಡ ಸಬ್ಮಿಟ್ ಮಾಡ್ಬೋದು. I shifted a new house for 2 months ago. However, the beneficiary details my current residence are registered in my another name. In such case, can I submit the verification with my own details and submit the? Yes, you may submit the verification with your own supporting documents. It's mandatory to the tenant to Grihajyoti beneficiary. Yes, mandatory for furnishing the requisition form should be prescribed format. Submit the required declaration hard copy. How much time it is available to update the Grihajyoti scheme verification? The Grihajyoti verification application may updated within a period of 2 months from 1/7 July ಇಂದ ಆಗಸ್ಟ್ ಒಳಗಡೆ ಇದಾಗುತ್ತೆ ಅಪ್ಲಿಕೇಶನ್. Will the beneficiary under the Grihajyoti scheme continue to during the verification process? Yes, they can able to continue. It's mandatory to collect a photograph during the, yes, collecting the photography of beneficiary during the survey is mandatory. So these are all the questions. ತುಂಬ ಜನಕ್ಕೆ ಡೌಟ್ಸ್ ಇತ್ತು, ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಏನೇನು ಪ್ರೋಸೆಸ್ಸು ಅಂತ ಶೇರ್ ಮಾಡೋಣ ಅಂತ ಇದನ್ನು ಹೆಲ್ಪ್ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೇನೇ ಡೌಟ್ಸ್ ಇದ್ರೂ ಪ್ರತಿಯೊಂದ್ರೂ ಈ ಗೃಹಜ್ಯೋತಿ ಇದಕ್ಕೆ ವೆಬ್ಸೈಟಿಗೆ ಹೋಗ್ಬೋದು. ಬೆಸ್ಕಾಮಲ್ಲಿ ಎಲ್ಲ ಡೀಟೇಲ್ಸು ಪ್ರತಿಯೊಂದು ನೀವು ಹೋಮ್ಗೆ ಹೋದರೆ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಇಲ್ಲೇ ಸಿಗುತ್ತೆ. ಎಲ್ಲ ಡೀಟೇಲ್ಸ್ ಇಲ್ಲೇ ಸಿಗೋದ್ರಿಂದ ನೋಡ್ಕೊಳ್ಳಿ ಪ್ರತಿಯೊಬ್ಬರು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಏನೇನು ಇಟ್ಕೊಂಡಿರಬೇಕು, ಏನೇನು ಕ್ವಶನ್ಸ್ ಬರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಇದನ್ನು ಮಾಡಿಕೊಂಡು ಪ್ರತಿಯೊಬ್ಬರು ಇದನ್ನು ಫಲಾನುಭವಿಗಳು ಆಗಿ ಸುಮ್ಮನೆ ರಿಜೆಕ್ಟು ಅದು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸ್ಕೀಮ್ ಕೊಡ್ತಾರಿಂದ ಯೂಸ್ ಮಾಡ್ಕೊಳ್ಳೋದ್ರ ಮೇಲೂ 300-400 rupees ಬರ್ತಾ ಇದೆ. ಆದರೂ ಅಟ್ಲೀಸ್ಟ್ ಯೂಸ್ ಮಾಡ್ಕೊಳ್ಳಿ, ಇದನ್ನು ಯೂಸ್ ಮಾಡ್ಕೊಂಡು ತುಂಬ ಯೂಸ್ ಇದೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರ್ತೀನಿ. ಏನೇ ಇನ್ಫಾರ್ಮೇಷನ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.